ಉತ್ತರ ಕರ್ನಾಟಕದ ಭಾಗದತ್ತ ಹೋಗೋಣ. ಅಲ್ಲೂ ಕೂಡ ಮಳೆ ನಾನಾ ರೀತಿಯ ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ. ಉಕ್ಕಿ ಹರಿತಾ ಇದೆ ಘಟಪ್ರಭಾ, ಹಿರಣ್ಯಕೇಶಿ, ಜೊತೆಗೆ ಮಾರ್ಕಂಡೇಯ ನದಿಗಳು ಬೆಳಗಾವಿಯ ಗೋಕಾಕ್ ನಗರಕ್ಕೆ ನುಗ್ಗಿ ಅವಾಂತರವನ್ನು ಸೃಷ್ಟಿ ಮಾಡಿದೆ ಮಳೆ ನೀರು. 150 ಮನೆಗಳು ಜಲಾವೃತವಾಗಿವೆ. ಕಾಳಜಿ ಕೇಂದ್ರಕ್ಕೆ ಜನರನ್ನು ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ. ಗೋಕಾಕ್ ನಗರದ ದನಗಳಪೇಟೆ, ಕುಂಬಾರಗಲ್ಲಿ, ಉಪ್ಪಾರಗಲ್ಲಿ, ಮಟನ್ ಮಾರ್ಕೆಟ್ನಲ್ಲಿ ಮನೆಗಳು ಜಲಾವೃತವಾಗಿರುವಂಥದ್ದು. ಡ್ರೋನ್ ಕ್ಯಾಮರಾದಲ್ಲಿ ಸೆರೆ ಸಿಕ್ಕಿದೆ ಜಲಾವೃತವಾದಂತಹ ಗೋಕಾಕ್ ನಗರದ ದೃಶ್ಯ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಪ್ರತಿ ಬಾರಿ ಮಳೆ ಆದಾಗಲೂ ಸಹ ಗೋಕಾಕ್ ನಗರ ಈ ರೀತಿಯ ಪರಿಸ್ಥಿತಿಯನ್ನು ಎದುರಿಸುತ್ತೆ. ಈಗ ಮತ್ತೊಮ್ಮೆ ನೆರೆ ಆವರಿಸಿರುವಂತಹದ್ದು, ಜನ ಆತಂಕದಲ್ಲಿ ಕಾಲ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. 150 ಮನೆಗಳಲ್ಲಿದ್ದಂತಹ ಜನರನ್ನ ಈಗ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಮತ್ತೆ ಮಾರ್ಕಂಡೇಯ ನದಿಗೆ ಪ್ರವಾಹ ಭೀತಿ ಅಲ್ಲ, ಅಷ್ಟೇ ಅಲ್ಲ, ಪ್ರವಾಹ ಈಗಾಗಲೇ ಬಂದಿರುವಂಥದ್ದು. ನಾವೀಗ ಗೋಕಾಕ್ ನಗರದಲ್ಲಿ 150ಕ್ಕೂ ಹೆಚ್ಚು ಮನೆಗಳಿಗೆ ಈ ಒಂದು ನೀರು ನುಗ್ಗಿರುವಂಥದ್ದು. ಈಗಾಗಲೇ ಏನು ಜೂನಿಯರ್ ಕಾಲೇಜಿನಲ್ಲಿ 60 ಕುಟುಂಬಗಳನ್ನು ಸ್ಥಳಾಂತರಾಗಿದ್ದಾರೆ. ಈ ಎಲ್ಲ ವಿಚಾರವಾಗಿ ಗೋಕಾಕ್ ನಗರದಲ್ಲಿ ನೀರು ಯಾವ ಥರ ನುಗ್ಗಿದೆ ಅಂತೇಳಿ ಡ್ರೋನ್ ಮುಖಾಂತರ ನೋಡ್ಕೊಂಡು ಬರೋಣ ಬನ್ನಿ. ವಿಶೇಷವಾಗಿರೋದು ಏನಂತಂದರೆ ಈ ಎಲ್ಲೆಲ್ಲಿ ಹೋಗಿದೆ ಹಾಗೆ ಅಂತೇಳಿ ಕೂಡ ಈ ಒಂದು ಡ್ರೋನ್ ಮುಖಾಂತರ ಹೇಳೋದು. ಇದು 2019ರಲ್ಲಿ ಏನು ಫ್ಲಡ್ ಬಂದಿತ್ತು ಅದನ್ನು ನೆನಪಿಸ್ತಕ್ಕಂಥ ಇದೆ ಅಂತ ಹೇಳಿ ಇಲ್ಲಿ ಜನ ಕೂಡ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಪ್ರಮುಖವಾಗಿ ಏನು ಘಟಪ್ರಭಾ ನದಿಗೆ ನಿನ್ನೆ 67,000 ಕ್ಯೂಸೆಕ್ ನೀರನ್ನು ಹರಿಬಿಟ್ಟಿದ್ದಾರೆ. ಹೀಗಾಗಿ ಈ ಒಂದು ಪ್ರವಾಹ ಬಂದಿರುವಂಥದ್ದು ಒಂದು ಗೋಕಾಕ್ನ ಭಾಳಷ್ಟು ಕಡೆ ಅಂದರೆ 10ರಿಂದ 12 ಕಡೆ ಏನು ಈ ನೀರು ಈಗಾಗಲೇ ನುಗ್ಗಿರುವಂಥದ್ದು. ಮತ್ತು ತಾವು ನೋಡ್ಬೋದು ಏನಂತಂದರೆ ಈ ಮಟನ್ ಮಾರ್ಕೆಟ್ ಇರ್ಬೋದು, ಭೋಜಗಲ್ಲಿ ಇರ್ಬೋದು, ಜೊತೆಗೆ ಏನಂತಂದರೆ ಉಪ್ಪಾರ ಗಲ್ಲಿ, ಈ ಎಲ್ಲ ಗಲ್ಲಿಗಳಲ್ಲೂ ಕೂಡ ಈಗಾಗಲೇ ಭಾಳಷ್ಟು ನೀರು ನುಗ್ಗಿದೆ. ಜೊತೆಗೆ ಏನು ದಾಳಂಬರಿ ವನ ಅಂತ ಹೇಳ್ತೀವಿ, ದಾಳಂಬರಿ ವನದಲ್ಲೂ ಕೂಡ ಈಗಾಗಲೇ ನೀರು ನುಗ್ಗಿರುವಂಥದ್ದು. ಹೀಗಾಗಿ ಸುರಕ್ಷಿತ ಸ್ಥಳಗಳಿಗೆ ತೆರಳಬೇಕು ಹಾಗೆ ಅಂಥೇಳಿ ನಗರಸಭೆ ಗೋಕಾಕ್ನ ಅಧಿಕಾರಿ ಸಿಬ್ಬಂದಿಯವರು ಒಂದು ಡಂಗುರವನ್ನು ಸಾರೋದ್ರ ಮುಖಾಂತರ ಕಳೆದ 2-3 ದಿನಗಳಿಂದ ಒಂದು ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. ಈಗಾಗಲೇ ತಾವು ನೋಡ್ಬೋದು ಏನಂತಂದರೆ ಯಾವ ಥರ ಈ ಒಂದು ನೀರು ಮನೆಗಳಿಗೆ ನುಗ್ಗಿದೆ ಅಂಥೇಳಿ. ಭಾಳಷ್ಟು ಜನಜೀವನ ಅಸ್ತವ್ಯಸ್ತ ಆಗಿರುವಂಥದ್ದು. ಮತ್ತು 150 ಮನೆಗಳಂತಂದರೆ ಬಹುತೇಕ 2 ಕಾಳಜಿ ಕೇಂದ್ರಗಳನ್ನು ತೆರೆಯುವಂಥದ್ದು. ಹೀಗಾಗಿ ಇಲ್ಲಿ ಒಂದಿಷ್ಟು ಸ್ಥಳೀಯರಿದ್ದಾರೆ, ಬನ್ನಿ ಅವರನ್ನು ಮಾತನಾಡಿಸೋಣ. ಯಾವ ಥರ ಈ ಒಂದು ಮಳೆ ಅವಾಂತರ ಸೃಷ್ಟಿಸಿದೆ ಮತ್ತು ಯಾವ ಥರ ಈ ಒಂದು 3 ನದಿಗಳ ಸಂಗಮ ಏನಿದೆ, ಆ 3 ನದಿಗಳ ಸಂಗಮದ ನೀರು ಯಾವ ಥರ ಬರ್ತಾ ಇದೆ ಅಂತೇಳಿ ತಾವು ನೋಡ್ಬೋದು. ಅಂತ ತಮ್ಮ ಪಾತ್ರೆಗಳನ್ನು, ಕೊಡಗಳ ಪಾಪಾನಗಳನ್ನು ಕೂಡ ಎಲ್ಲ ಈಗಾಗಲೇ ಅವರು ತಗೊಂಡು ಹೊರಗಡೆ ಹೋಗ್ತಾ ಇರುವಂಥದ್ದು. ಇದು ಗೋಕಾಕ್ ಮಟನ್ ಮಾರ್ಕೆಟ್ನಿಂದ ನಾನು ನಿಮಗಾಗಿ ನೀಡ್ತಾ ಇರುವಂಥ ದೃಶ್ಯಗಳಿದು. ಮಟನ್ ಮಾರ್ಕೆಟ್ನ ಬಹುತೇಕ ಎಲ್ಲ ಅಂಗಡಿ ಮುಗ್ಗಟ್ಟುಗಳಲ್ಲಿ ಒಂದು ನೀರಾಗಲೇ ನುಗ್ಗಿರುವಂಥದ್ದು. ಒಂದಿಷ್ಟು ಸ್ಥಳೀಯರಿದ್ದಾರೆ, ಬನ್ನಿ ಅವರನ್ನು ಮಾತಾಡ್ಸೋಣ. ಏನಾಗೈತ್ರಿ, ನೀರೆಲ್ಲ ತಗೊಬಂದವ್ರಿ? ಅದೇ ನೀರಾಗಿರಿ ಪೂರ ಪೈಲ ನೀರು ಬಂದ ತೊಳಗಿತ್ತು ರೀ. ಈಗ ನೀರು ಪೂರ ರಾತ್ರಿ ಅಂದ್ರೆ ಪೂರ ಫುಲ್ ಬಂದೈತೆ ರೀ. ಈಗ ನಮ್ಮ ಹೋಟೆಲೆಲ್ಲ ಇದ್ದಿದ್ದೆಲ್ಲ ಲಾಸ್ ಆಗೈತೆ ರೀ. ಈಗ ಪೂರ ಎಲ್ಲ ಇದಾಗೈತೆ ರೀ. ಈಗ ನಮ್ಮ ಇದ್ದಿದ್ದೆಲ್ಲ ಸಾಮಾನು ಎಲ್ಲ ಲುಕ್ಸಾನ್ ಆಗೈತೆ ರೀ. ಈಗೆಲ್ಲ ನಾವು ಸಾಮಾನು ಇದನ್ನು ಮಾಡ್ಬೇಕಂದ್ರೆ ಶಿಫ್ಟ್ ಮಾಡ್ಬೇಕಂದ್ರೆ ಹೊಳಗೆ ತೊಗೊಂಡು ಇದನ್ನು ಮಾಡತ್ತೀವಿ ರೀ. ಈಗ ನಾವು ಇದನ್ನ ಎಲ್ಲ ನಮ್ದು ಏನೋ ಎಲ್ಲ ಪೂರ ಲುಕ್ಸಾನ್ ಆಗೈತೆ ರೀ. ಪೂರ ಇಲ್ಲಂದ್ರೆ 2019 ಬಂದಿತ್ತು ಹಂಗೆ ಬರ ಐತಿ ನೀರು, ಹಂಗೆ ಬರ ಐತಿ ರೀ. 2019 ಬಂದಿರಿ ಹಂಗೆ ನೀರು ಬರ ಐತಿ ರೀ. ಈಗ ನಮ್ಮದೆಲ್ಲ ಭಾಳ ಲುಕ್ಸಾನ್ ಆಗೈತಿ ರೀ. ಈಗ ಪೂರ ಒಳಗೆ ಹೊಕ್ಕೈತಿ ರೀ ಅಂಗಡಿಯಾಗ ನೀರು. ಸಾಮಾನೆಲ್ಲ ಇವು ಆಗ್ಯದ ರೀ ಈಗೆಲ್ಲ. ಮತ್ತು ಈಗೆಲ್ಲ ನಮ್ದು ಏನು ಇದಿಲ್ಲ ರೀ. ಈಗೆಲ್ಲ ಪೂರ ಏನು ಸೇಫ್ಟಿ ಮಾಡ್ಬೇಕಂದ್ರೆ ಯಾವುದು ನಮಗೆ ಇದಿಲ್ಲ. ಏನಂತಂದರೆ ಭಾಳಷ್ಟು ಲುಕ್ಸಾನ್ ಆಗಿರುವಂಥದ್ದು. ಈಗಾಗಲೇ ಏನಂತಂದರೆ ಭಾಳ ಲಾಸ್ ಆಗಿದೆ. 2019ರಲ್ಲಿ ಯಾವ ಥರ ಆಗಿತ್ತು ಅದೇ ಥರ ಈಗಲೂ ಕೂಡ ಆಗಿದೆ ಅಂತೇಳಿ. ಕಳೆದ ಏನು ಅಂತಂದರೆ 2005-6ರಲ್ಲಿ ಕೂಡ ಬಂದಿತ್ತು. ಅದಾದ ನಂತರ 2009ರಲ್ಲಿ ಸ್ವಲ್ಪ ಬಂತು. ಆದರೆ 2019ರಲ್ಲಿ ಏನು ಬಂದಿತ್ತು ಅದು ಭಾಳ ದೊಡ್ಡದಾದ ಪ್ರಭಾವ ಇತ್ತು. ಯಾಕೆ ಅಂತಂದರೆ ಎಲ್ಲ ಕಡೆಯೂ ಕೂಡ ಮಳೆ ಆಗ್ತಾ ಇರುವಂಥದ್ದು. ಮತ್ತು ಮಹಾರಾಷ್ಟ್ರದ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಏನಿದೆ ಅಲ್ಲಿಯೂ ಕೂಡ ಜಾಸ್ತಿ ಮಳೆ ಆಗ್ತಾ ಇರೋದ್ರಿಂದ ಈಗಲೂ ಕೂಡ ಪರಿಸ್ಥಿತಿ ಒಂದು ಚಿಂತೆ ಮಾಡೋಗಿದೆ. ಆದರೆ ಯಾವುದೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ. ನಿನ್ನೆ
ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರ ಅವರು ಕೂಡ ಹೇಳಿದ್ದಾರೆ ಅಂತಂದರೆ ಎಲ್ಲವೂ ಕೂಡ ಸನ್ನದ್ಧರಾಗಿದ್ದೀವಿ. ಬೆಳಗಾವಿ ಜಿಲ್ಲಾಡಳಿತ ಪೂರ್ಣ ಸನ್ನದ್ಧವಾಗಿದೆ. ಈ ಒಂದು ಪ್ರವಾಹ ಪರಿಸ್ಥಿತಿಯನ್ನು ಎದುರಿಸಲು ಎಲ್ಲ ಕೂಡ ಬೋಟ್ಗಳನ್ನು ಕೂಡ ತರಿಸಲಾಗಿದೆ. NDRF SDRF ಸಿಬ್ಬಂದಿಗಳು ಕೂಡ ಎಲ್ಲರೂ ಕೂಡ ಈಗಾಗಲೇ ಸನ್ನದ್ಧರಾಗಿದ್ದಾರೆ. ಅಂದರೆ ಈಗಾಗಲೇ ಬೆಳಗಾವಿಯ ಏನು ಗೋಕಾಕ ನಗರಸಭೆ ಏನಿದೆ, ಜೊತೆಗೆ ತಹಶೀಲ್ದಾರ್ ಗೋಕಾಕ್ ತಹಶೀಲ್ದಾರ್ ಮತ್ತು ಮೂಡಲ್ಗೆ ಏನಿದ್ದಾರೆ, ಇವರಿಬ್ಬರು ಕೂಡ ಭಾಳಷ್ಟು ದೊಡ್ಡದಾದ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಎಲ್ಲ ಸಿಬ್ಬಂದಿ ವರ್ಗದವ್ರನ್ನು ಕೂಡ ಅಲರ್ಟ್ ಮಾಡಿದ್ದಾರೆ. ಯಾವುದೇ ರಜೆಗಳನ್ನು ಕೂಡ ಘೋಷಣೆ ಮಾಡ್ತಾ ಇಲ್ಲ. ಎಲ್ಲ ರಜೆಗಳಿದ್ರೂ ಕೂಡ ಅವರನ್ನು ಕ್ಯಾನ್ಸಲ್ ಮಾಡಿ ಕರ್ತವ್ಯಕ್ಕೆ ಹಾಜರಾಗಬೇಕು ಹಾಗೆ ಅಂತ ಹೇಳಿ ಮಾತಾಡಿದಂಥದ್ದು. ಇದು ಬೆಳಗಾವಿಯ ಗೋಕಾಕ್ ನಗರದಲ್ಲಿ ಇರ್ತಕ್ಕಂಥ ಈ ವಿಚಾರದಲ್ಲಿ ತಾವು ಈಗಾಗಲೇ ತಾವು ನೋಡ್ಬೋದು ಅಂತ ಎಲ್ಲ ಡ್ರೋನ್ ಮುಖಾಂತರ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಗೋಕಾಕ್ ನಗರದ ಎಲ್ಲ ಚಿತ್ರಣಗಳನ್ನು ಪಬ್ಲಿಕ್ ಟಿವಿ ನಿಮಗಾಗಿ ತೊಗೊಂಡು ಬರ್ತಾ ಇದೆ. ಇದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ದೃಶ್ಯ ಅಂತಲೇ ಹೇಳ್ಬೋದು. ಡ್ರೋನ್ದಿಂದ ನಾವು ಎಲ್ಲ ವಿಚಾರಗಳನ್ನು ಕೂಡ ನೋಡ್ಕೊಂಡಿದ್ರಿ. ಎಲ್ಲೆಲ್ಲಿ ನೀರು ಹೋಗಿದೆ, ಎಷ್ಟು ಹೋಗಿದೆ, ಸುಮಾರು 8 ಏರಿಯಾಗಳಲ್ಲಿ ಈಗಾಗಲೇ ನೀರು ಹೊಕ್ಕಿರುವಂಥದ್ದು ಮತ್ತು 150ಕ್ಕೂ ಹೆಚ್ಚು ಮನೆಗಳು ಈಗಾಗಲೇ ಜಲಬಾಧೆ ಆಗಿರೋದ್ರಿಂದ ಅವರೆಲ್ಲರೂ ಕೂಡ ಸುರಕ್ಷಿತ ಸ್ಥಳಾಂತರಿಸಲಾಗಿದ್ದು ಮತ್ತು ಅವರಿಗೆ ಗಂಜಿ ಕ್ಯಾನ್ಗಳನ್ನು ಕೊಡ್ತಾ ಇಲ್ಲ. ಜೊತೆಗೆ ಅವರಿಗೆ ಬೆಡ್ಶೀಟ್ಗಳನ್ನು ಮತ್ತು ಬೆಡ್ಗಳನ್ನು ಕೂಡ ಕೊಟ್ಟಿದ್ದು ವರದಿ ಆಗ್ತಾ ಇರುವಂಥದ್ದು. ಗೋಕಾಕ್ನಿಂದ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ದಿಲೀಪ್ ಕುರುಂದವಾಡೆ, ಪಬ್ಲಿಕ್ ಟಿವಿ, ಬೆಳಗಾವಿ. ಇದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದಲ್ಲಿ ಮಳೆ ತಂದಂತಹ ಅವಾಂತರ. ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಹಾಗಾಗಿ ಉತ್ತರ ಕರ್ನಾಟಕ ಭಾಗದ ಪಂಚ ನದಿಗಳು ಉಕ್ಕಿ ಹರಿತಾ ಇರುವಂಥದ್ದು. ಘಟಪ್ರಭಾ, ಹಿರಣ್ಯಕೇಶಿ, ಮಾರ್ಕಂಡೇಯ ನದಿಗಳ ಅಬ್ಬರದಿಂದ ಈಗ ಗೋಕಾಕ್ನಲ್ಲಿ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ.